ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ನಡೆಸ್ತಾ ಇರುವಂತಹ ಅಹೋರಾತ್ರಿ ಧರಣಿ 8ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಎಚ್.ಕೆ. ಪಾಟೀಲ್ ಅವರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು, ರೈತರ ಮನವೊಲಿಕೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಆದರೆ ರೈತರು ಯಾವುದೇ ಕಾರಣಕ್ಕೂ ಮೀಟಿಂಗ್ ಎಲ್ಲ ಮಾಡೋದು ಬೇಡವೇ ಬೇಡ, ನಮಗೆ 3,500 ರೂಪಾಯಿ ಬೆಂಬಲ ಬೆಲೆಯನ್ನ ನಿಗದಿ ಮಾಡಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಬೆಳಗಾವಿಯಲ್ಲಿ ಮುಂದುವರೆದಿದೆ ರೈತರ ಕಿಚ್ಚು. ಗುರ್ಲಾಪುರದಲ್ಲಿ ನಡೀತಾ ಇರುವಂತಹ ಹೋರಾಟ 8ನೇ ದಿನಕ್ಕೆ ಕಾಲಿಟ್ಟಿದೆ. ಮತ್ತೊಂದು ಕಡೆ ಸರ್ಕಾರಕ್ಕೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ರೈತರು. ಗುರ್ಲಾಪುರದಲ್ಲಿ ನಡೀತಾ ಇರುವಂತಹ ಅನ್ನದಾತರ ಪ್ರೊಟೆಸ್ಟ್ 8ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ರಾತ್ರಿ 8 ಗಂಟೆವರೆಗೂ ರಾಜ್ಯ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ಇವತ್ತು ಒಂದು ವೇಳೆ ಪರಿಹಾರವನ್ನ ಘೋಷಿಸಲಿಲ್ಲ ಅಂತ ಅಂದ್ರೆ ಉಗ್ರ ರೂಪದ ಹೋರಾಟವನ್ನ ಮಾಡಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಅನ್ನದಾತರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಅನ್ನದಾತರು ಸೇರಿ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಎಚ್.ಕೆ. ಪಾಟೀಲ್ ಅವರು ಪ್ರತಿಭಟನಾ ಸ್ಥಳಕ್ಕೆ ಹೋಗಿದ್ರು, ಅವರ ಮನವೊಲಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಒಂದು ಕಡೆ ಸಕ್ಕರೆ ಕಾರ್ಖಾನೆಯ ಮಾಲೀಕರೇನಿದ್ದಾರೆ ಅವ್ರ ಜೊತೆಗೆ ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನ ನಡೆಸ್ತೀವಿ, ಸಭೆ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ನಮಗೆ ಈ ಮೀಟಿಂಗ್ ಎಲ್ಲ ಯಾವುದು ಬೇಡವೇ ಬೇಡ, ನಮ್ಮ ಬೇಡಿಕೆ ಏನಿದೆ ಆ ಬೇಡಿಕೆಯ ಪ್ರಕಾರ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆಯನ್ನ ನಿಗದಿಪಡಿಸಲೇಬೇಕು ಅನ್ನುವಂತ ಪಟ್ಟು ಹಿಡಿದಿದ್ದಾರೆ. ಮತ್ತೊಂದು ಕಡೆ ಸರ್ಕಾರಕ್ಕೆ ಇವತ್ತು ರಾತ್ರಿ 8 ಗಂಟೆವರೆಗೂ ಡೆಡ್ ಲೈನ್ ಕೊಟ್ಟಿದ್ದಾರೆ. ಒಂದು ವೇಳೆ ಏನಾದರೂ ಬೆಂಬಲ ಬೆಲೆಯನ್ನ ಘೋಷಿಸಲಿಲ್ಲ ಅಂತ ಅಂದ್ರೆ ನಾಳೆಯಿಂದ ಉಗ್ರ ರೂಪದ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ ಅನ್ನದಾತರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನಾ ಜಾಗದಿಂದ ನಮ್ಮ ಪ್ರತಿನಿಧಿ ದುರ್ದುಂಡಯ್ಯ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದುರ್ದುಂಡಯ್ಯ, ಕಬ್ಬು ಬೆಳೆಗಾರರು ನಡೆಸ್ತಾ ಇರುವಂತಹ ಅಹೋರಾತ್ರಿ ಧರಣಿ 8ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಎಚ್.ಕೆ. ಪಾಟೀಲ್ ಅವರು ಬಂದು ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು. ಮತ್ತೊಂದು ಕಡೆ ಇವತ್ತು 8 ಗಂಟೆವರೆಗೂ ರಾತ್ರಿ ಟೈಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಯಾವ ರೀತಿ ಹೋರಾಟವನ್ನ ಮಾಡೋದಕ್ಕೆ ಅನ್ನದಾತರು ಸಜ್ಜಾಗ್ತಾ ಇದ್ದಾರೆ? ಹೌದು ಪ್ರಭು, ಏನಂತಂದ್ರೆ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿ ಮಾಡಲೇಬೇಕು ಅಂತ ಹೇಳಿ ಕಳೆದ 8 ದಿನಗಳಿಂದ ಒಂದು ನಿರಂತರ ಅಹೋರಾತ್ರಿ ಧರಣಿಯನ್ನು ಕೂಡ ಇಲ್ಲಿ ರೈತ ಹೋರಾಟಗಾರರು ನಡೆಸಿದ್ದಾರೆ. ಇದರ ಜೊತೆಗೆ ಏನಂತಂದ್ರೆ ಮೊನ್ನೆ ಕೂಡ ಬಿಜೆಪಿ ನಾಯಕರಾದಂತ ವಿಜಯೇಂದ್ರ ಅವರು ಕೂಡ ಭಾಗಿಯಾಗಿದ್ರು. ಅದಾದ ಬಳಿಕ ಏನಂತಂದ್ರೆ ಅವರೇ ತಮ್ಮ ಹುಟ್ಟುಹಬ್ಬವನ್ನು ಕೂಡ ಇಲ್ಲೇ ಆಚರಣೆ ಮಾಡಿಕೊಂಡ್ರು. ಅದರ ಜೊತೆಗೆ ಅವರು ನಿನ್ನೆ ಹೋದ ನಂತರ ನಿನ್ನೆ ಸಾಯಂಕಾಲ ಒಂದು ಸರ್ಕಾರದ ಪ್ರತಿನಿಧಿಯಾಗಿ ಸರ್ಕಾರದ ಪರವಾಗಿ ಬಂದಂತ ಒಂದು ಸಚಿವರಾದಂತ ಎಚ್.ಕೆ. ಪಾಟೀಲ್ ಅವರು ಕೂಡ ರೈತರ ಮನವೊಲಿಕೆ ಮಾಡಬೇಕು, ಅದರ ಜೊತೆಗೆ ರೈತರ ಜೊತೆಗೆ ಒಂದು ಸಂಧಾನ ಮಾಡಬೇಕು ಅನ್ನೋ ಒಂದು ವಿಚಾರಕ್ಕಾಗಿ ಒಂದು ಸಚಿವರು ಕೂಡ ಇಲ್ಲಿ ಆಗಮಿಸ್ತಾರೆ. ಆದರೆ ರೈತರ ಜೊತೆಗೆ ಬಂದಂತ ಅವರು ಕೂಡ ಯಾವುದೇ ರೀತಿಯಾದ ಸಂಧಾನ ಯಶಸ್ವಿ ಆಗಲ್ಲ. ಅವರು ಹೇಳ್ತಾರೆ, ಇಲ್ಲ ಕಳೆದ ನನಗೆ ಒಂದು 2 ದಿನ 3 ದಿನ ಅವಕಾಶ ಕೊಡಿ, ಅದಾದ ನಂತರ ನಾನು ಸಿಎಂ ಅವ್ರ ಜೊತೆ ಸಭೆ ಮಾಡ್ತೀನಿ, ಚರ್ಚೆ ಮಾಡ್ತೀನಿ, ನೀವು ಕೂಡ ಬೆಂಗಳೂರಿಗೆ ತಮ್ಮ ಒಂದು 10-12 ಜನ ಒಂದು ರೈತರ ನಿಯೋಗ ಬನ್ನಿ, ಅಲ್ಲೇ ಚರ್ಚೆ ಮಾಡೋಣ ಅನ್ನುವಂತ ಒಂದು ವಿಚಾರವನ್ನು ಕೂಡ ರೈತರ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಆದರೆ ರೈತರು ಅದು ಯಾವುದಕ್ಕೆ ಒಪ್ಪಿಕೊಳ್ಳದೆ ಇಲ್ಲ, ಅದು ಏನೇ ಇದ್ರು ನಿರ್ಧಾರ ಇವತ್ತೇ ಮಾಡಬೇಕು, ಅದರ ಜೊತೆಗೆ ಎಲ್ಲ ನಮ್ಮ ರೈತರ ಮುಂದನೆ ನೀವು ಎಲ್ಲ ಒಂದು ಮಾಹಿತಿಯನ್ನು ಹೇಳಬೇಕು ಅಂತ ಒಂದು ರೈತರು ಕೂಡ ಪಟ್ಟು ಹಿಡಿತಾರೆ. ಅದಾದ ಬಳಿಕ ಯಾವುದೇ ರೀತಿಯಾಗಿ ನೀವು ಇವತ್ತು ರಾತ್ರಿ 8 ಗಂಟೆವರೆಗೆ ಮಾತ್ರ ನಾವು ಡೆಡ್ ಲೈನ್ ಕೊಡ್ತೀವಿ, ಅದಾದ ನಂತರ ನೀವು ನಮಗೆ ಸರಿಯಾದ ಸಮಸ್ಯೆಗಳಿಗೆ ನೀವು ಉತ್ತರಿಸದೆ ಹೋದರೆ ನಾವು ನಾಳೆಯಿಂದ ನಾವು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಒಂದು ರಾಜ್ಯಾದ್ಯಂತ
ನಿರಂತರವಾಗಿ ಒಂದು ಧರಣಿ ಮಾಡ್ತೀವಿ, ಹೋರಾಟವನ್ನು ಮಾಡ್ತೀವಿ, ಅದಕ್ಕೆ ಹೊಣೆಗಾರರು ನೀವೇ ಅನ್ನುವಂತ ಒಂದು ಪ್ರಶ್ನೆ ಮಾತನ್ನು ಕೂಡ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವತ್ತು ಕೂಡ ಏನಂತಂದ್ರೆ ಈ ಒಂದು ಗುರ್ಲಾಪುರ್ ಕ್ರಾಸದ ಬಳಿ ಈಗೆಲ್ಲ ರೈತರು ಜಮಾವಣೆ ಆಗ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು. ಏನಂತಂದ್ರೆ ಗುರ್ಲಾಪುರ್ ಕ್ರಾಸಕ್ಕೆ ಸಾಕಷ್ಟು ಜನ ಸುತ್ತಮುತ್ತಲಿನ ಹಳ್ಳಿಯಿಂದ ಜನರು ಕೂಡ ಅಲ್ಲಿ ಗುರ್ಲಾಪುರ್ ಕ್ರಾಸ್ ಧರಣಿ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ.